ಚಂದ್ರದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಅನಂತ ಕೋಟಿ ಶುಭಾಶಯಗಳು. ಮನುಷ್ಯನಿಗೆ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಸಿಗಬೇಕಾದ್ರೆ ಏನ್ ಮಾಡುದು? ಮನುಷ್ಯನು ಏನ್ ಮಾಡುದು? ನರಜನ್ಮ ದುರ್ಲಭ. ಇಡೀ 84 ಲಕ್ಷ ಯೋನಿಯೊಳಗೆ ಜನ್ಮ ತಳೆಯುವಂತ ಅನಂತ ಜೀವರಾಶಿಗಳು. ಆ ಅನಂತ ಜೀವರಾಶಿಯೊಳಗ ಬಂಗಾಗುವಂಥದ್ದು. ಮನಃಶಾಂತಿಯೇ ದಿವ್ಯ ಔಷಧ, ಮನಸ್ಸಿನ ಹೊಯ್ದಾಟವೇ ಮರಣ. ಇದು ಶರಣರು ಹೇಳುವಂಥ ಮಾತು. ಹಂಗ ಇವತ್ತ ಮನುಷ್ಯ ಪ್ರಾಣಿ ತನಗುಳ್ಳಂತಹ ಮನಸ್ಸನ್ನ, ಎನಗುಳ್ಳದೊಂದು ಮನಸ್ಸೇನದ ಆ ಮನಸ್ಸನ್ನ ತಿದ್ದಬೇಕು, ತೀಡಬೇಕು, ಸಂಸ್ಕಾರಯುತ ಮಾಡಬೇಕು. ಮನಸ್ಸು ಸ್ವಚ್ಛ ಆಗ್ಬೇಕು, ನಿರ್ಮಲ ಆಗ್ಬೇಕು, ಶುದ್ಧ ಆಗ್ಬೇಕು. ಅದು ಶುದ್ಧ ಆದಾಗ ಮಾತ್ರ ಮನಸ್ಸು ಶುದ್ಧ ಇದ್ದವ್ರದ್ದು ಜೀವನ ಪವಿತ್ರ ಆಗ್ತದ. ಮನಸ್ಸಿದ್ದವರು ಮನಸ್ಸು ಶುದ್ಧ ಮಾಡ್ಕೊಂಡವರ ಜೀವನ ಆನಂದಮಯ ಆಗ್ತತಿ. ಮನಸ್ಸು ಶುದ್ಧ ಇದ್ದವರ ಬದುಕು ಆನಂದಮಯ ಬದುಕನ್ನು ಪಡಿಲಿಕ್ಕೆ ಬರ್ತದ. ಅವಾಗ ಅವ ಸುಖ ಪಡಿಲಿಕ್ಕೆ ಬರ್ತದ, ಶಾಂತಿ ಪಡಿಲಿಕ್ಕೆ ಬರ್ತದ. ಅದಕ್ಕೆ ಒಂದೇ ಒಂದು ಗುರಿ ಏನಪ್ಪಾ ಅಂತ ಹೇಳಿದ್ರೆ, ದುನಿಯಾಮಯ ಹರೇಕ ಅಂತಿಮ ಧ್ಯೇಯ ಆತ್ಮ ಸಾಕ್ಷಾತ್ಕಾರ ಹೋಗ್ತಾರೆ. ಈ ಜೀವನದೊಳಗೆ ಏನಾದರೂ ಗುರಿ ಮನುಷ್ಯಂದು ಇದ್ರೆ ಅದು ಆತ್ಮ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಬೇರೆ ಏನೂ ಅಲ್ಲ, ತನ್ನ ಆತ್ಮನ ಸಾಕ್ಷಾತ್ಕಾರವನ್ನು ತಾನು ಮಾಡಿಕೊಳ್ಳಬೇಕಾಗ್ತದೆ. ತನ್ನೊಳಗೆ ಪರಮಾತ್ಮ ಆತ್ಮ ಸ್ವರೂಪದೊಳಗೆ ವಿರಾಜಮಾನ ಆಗ್ಯಾನ. ಅಂಥ ಪರಮಾತ್ಮನಲ್ಲಿ ವಿಕಾರದೊಳಗೆ, ವಿಷಯದೊಳಗೆ ತೊಡುವಂಥ ಮನಸ್ಸಿನ ಬೆನ್ನ ಹತ್ತಿ ತಿರುಗಾಡಬಾರ್ದು. ಅದಕ್ಕೇನಪ್ಪ ಅಂದ್ರೆ, ಯಾರು ತನ್ನ ಆತ್ಮನನ್ನು ಅರಿತಾರ ಅವರು ಅಧ್ಯಾತ್ಮ ಜೀವಿಗಳಾಗ್ತಾವ. ಅವರು ಇವತ್ತೇನು ನಡೆದದಪ್ಪ ಅಂದ್ರೆ, ಈ ಮನಸ್ಸು ಯಾವ ರೀತಿ ದೇಹದ ಸಲುವಾಗಿ, ವಿಷಯದ ಸಲುವಾಗಿ ಹಾತೋರಿತದಲ್ಲ, ಅದುವೇ ನಾನಂತ ತಿಳ್ಕೊಂಡು, ದೇಹವೇ ನಾನಂತ ತಿಳ್ಕೊಂಡು ತಪ್ಪು ಬುದ್ಧಿಯಿಂದ, ತಪ್ಪು ಮನಸ್ಸಿನಿಂದ ಇವತ್ತು ಕೆಡ್ತಾ ಇದ್ದಾನೆ. ಆದ್ರೆ ಇರುವುದೇನಪ್ಪ ಅಂದ್ರೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನೇ ಆತ್ಮ, ನಾನೇ ಪರಮಾತ್ಮ, ನಾನೇ ಸತ್ಯ ಅನ್ನೋದನ್ನು ಅರಿವಿಗೆ ತಂದುಕೊಳ್ಳದನ ದೇಹದ ವಿಷಯ ವಾಸನೆಗೆ ಬಲಿ ಬಿದ್ದು ಇವತ್ತು ಮಾನವಾಗಿ ಕೆಡ್ತಾ ಇದ್ದಾನೆ. ಆಸೆ ಅಮಿಷೆಗಳಿಗೆ ಬಲಿ ಆಗ್ತಾ ಇದ್ದಾನೆ. ಈ ಆಸೆ ಅಮಿಷೆಗಳು ಎಂದು ಡಿಸೈರ್ ಹ್ಯಾಸ್ ನೋ ಎಂಡ್ ಅಂತಾರೆ. ಈ ಆಸೆಗೆ ಕೊನೆನೇ ಇಲ್ಲ. ಈ ಆಸೆಯೊಳಗೆ ತೊಡಗಿದ ಮೇಲೆ ನಮ್ಮ ಗುರುಗಳು ಶಿವಪ್ರಭು ಮಹಾರಾಜರು ಹೇಳ್ತಿದ್ರು, ಮನಸ್ಸು ಹೆಂಗೈತಪ್ಪ ಅಂದ್ರೆ ಹಗ್ಗಿಲ್ದ ಕಟ್ತತಿ, ನೀರಿಲ್ದಲ್ಲಿ ಮುಳುಗಿಸ್ತತಿ, ಬೆಂಕಿಲ್ದ ಸುಡ್ತತಿ, ಇಲ್ಲದನ್ನು ಎಬ್ಬಿಸ್ತತಿ, ಒಳ್ಳೊಳ್ಳೆಯವ್ರನ್ನ ಉಬ್ಬಿಸ್ತತಿ, ಮಾಡಬಾರ್ದನ್ನು ಮಾಡಿಸ್ತತಿ. ಅದಕ್ಕೆ ಮನಸ್ಸಿನ ಆಸೆಗೆ ಮಿತಿನೇ ಇಲ್ಲ. ಅಂದ ಮೇಲತ್ತ ಅಂಥ ಮನಸ್ಸನ್ನು ಗಟ್ಟಿ ಮಾಡಬೇಕು, ಆ ಮನಸ್ಸನ್ನು ಏಕಾಗ್ರ ಮಾಡಬೇಕು ಅನ್ನುವಂಥ ಪದ್ಧತಿಯನ್ನು ವೇದಾಂತದೊಳಗೆ, ಅಧ್ಯಾತ್ಮದೊಳಗೆ, ಆಚರಣೆಯೊಳಗೆ ಶರಣರು, ಸಂತರು, ಮಹಂತರು ರೂಢಿಯೊಳಗೆ ತರ್ಲಿಕ್ಕೆ ಹೇಳ್ಯಾರ. ಅದನ್ನು ಬಿಟ್ಟುಕೊಟ್ಟು ಇವತ್ತು ಆತ್ಮನನ್ನು ಮರೆತು ದೇಹವನ್ನು ಹಿಡ್ಕೊಂಡು, ಪ್ರಕೃತಿಯನ್ನು ಹಿಡ್ಕೊಂಡು ನಾವು ವಿಕಾರವಶವಾಗಿ ಇವತ್ತು ನಮ್ಮ ಜೀವನವನ್ನು ನಾವು ದುಃಖಮಯವಾಗಿ ಮಾಡ್ಕೊಳ್ಳಿಕ್ಕೆ ಹತ್ತೀವಿ. ಅಂಥ ದುಃಖದಿಂದ ದೂರ ಆಗಬೇಕಾಗಿತ್ತು ಅಂತಂದ್ರೆ ತನ್ನ ಆತ್ಮನ ಅರಿವು ತನಗೆ ಬರಬೇಕು. ಅಂಥ ಆತ್ಮಜ್ಞಾನವನ್ನು ನಾವು ಮಾಡ್ಕೊಳ್ಬೇಕು. ಅದುವೇ ನಮ್ಮ ಗುರಿ ಆಗಬೇಕು. ಅಂದ್ರೆ ಮಾತ್ರ ಸಾಧ್ಯ. ಅದಕ್ಕೇನಂದ್ರೆ ಇವತ್ತು ಇಂಚಿಗೇರಿ ಸಂಪ್ರದಾಯದಾಗ ಮೊದಲೇನಪ್ಪ ಅಂದ್ರೆ ಆತ್ಮಜ್ಞಾನ ಮಾಡಿಕೊಳ್ಳ್ರಿ. ಆತ್ಮಜ್ಞಾನ ಮಾಡ್ಕೊಂಡು ಬೇಕಾದ್ ಮಾಡ್ರಿ, ನಿಮಗೆಲ್ಲ ಸಾಧಿಸ್ತದ. ನಿಮ್ಮ ಜೀವನದೊಳಗೆ ಸುಖ ಸಿಗ್ತದೆ, ಶಾಂತಿ ಸಿಗ್ತದೆ, ಸಮಾಧಾನ ಸಿಗ್ತದೆ ಅಂತ ಹೇಳ್ಯಾರ. ಆ ಪದ್ಧತಿಯೊಳಗೆ ನಾವು ನಡ್ಕೊಂಡದ್ದೇ ಆದ್ರೆ, ಮನಸ್ಸನ್ನು ತಿದ್ದುಕೊಂಡದ್ದೇ ಆದ್ರೆ, ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ಕಂಟ್ರೋಲ್ ಹೋಲ್ ವರ್ಲ್ಡ್ ಅಂತಾರೆ. ಮನಸ್ಸು ಗೆದ್ರೆ ಜಗತ್ತನ್ನ ಗೆದಲಿಕ್ಕೆ ಬರ್ತೈತೆ ಅಂತಾರೆ. ಅನ್ನೋದಕ್ಕೆ ನಮ್ಮ ಮನಸ್ಸನ್ನು ನಮಗೆ ಗೆದಲಿಕ್ಕೆ ಯಾಕೆ ಆಗೋದಿಲ್ಲ? ನಾವ್ಯಾಕೆ ಮನಸ್ಸು ಮಾಡಬಾರ್ದು? ನಮ್ಮ ಮನಸ್ಸನ್ನು ನಮ್ಮ ಆಧೀನದೊಳಗೆ ಇಟ್ಕೊಂಡು ನಡೆದೇ ಆದರೆ ನಾವೇನು ಮನಸ್ಸು ಮಾಡ್ತೀವಿ ಅದೆಲ್ಲ ಸಾಧ್ಯ ಆಗ್ತೈತಿ. ಇದು ಸಿದ್ಧಾಂತ. ಆ ಸಿದ್ಧಾಂತದ ಅನ್ವಯ ಇವತ್ತು ಮಾನವ ತನ್ನ ಮನಸ್ಸನ್ನು ವಿಷಯಗಳಿಗೆ ಹರಿಬಿಡದನ, ಅದಕ್ಕೆ ಇದಕ್ಕೆ ಬಾಯಿ ಹಾಕದನ, ಚಂಚಲ ಚಿತ್ತ ಆಗದನ, ದುರ್ಬಲತೆಯನ್ನು ಉಪಯೋಗ ಮಾಡ್ಕೊಳ್ಳೋದನ, ಇವತ್ತು ಸಬಲತೆಯನ್ನು, ಸಕಾರಾತ್ಮಕವಾದಂಥ ಜೀವನವನ್ನು ನಡೆಸಬೇಕಾಗಿತ್ತಂದ್ರೆ ತನ್ನ ಪರಮ ಸತ್ಯವಾಗಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂದ್ರೆ ತನ್ನ ಒಳಗೆ ಇರತಕ್ಕಂಥ ಚೈತನ್ಯ. ಆ ಚೈತನ್ಯವೇ ಆತ್ಮ. ಆತ್ಮ ಎಲ್ಲಿದಪ್ಪ ಅಂತ ಕೇಳಿದ್ರೆ ನಾವೇನು ಉಸಿರು ತಗೋತೀವಿ, ಬಿಡ್ತೀವಿ, ಅದರೊಳಗನ ನಮ್ಮ ಆತ್ಮದ ಪರಮಾತ್ಮ ಅದಾನ. ಅಂತ ಪರಮಾತ್ಮನನ್ನ ಅರಿವಿಗೆ ತಂದುಕೊಳ್ಳಲಿಕ್ಕೆ ಸುಲಭವಾದಂಥ ಸಾಧನ ಏನಾದರೂ ಇದ್ರೆ ಅದು ಪರಮಾತ್ಮನ ನಾಮಸ್ಮರಣೆ.
ನಾಮ ಸ್ಮರಾವೆ ನಿರಂತರ ತೇಜಾಣವೇ ಪುಣ್ಯ ಶರೀರ ಅಂತ ಏನಂತಾರ. ಜೇಸಿ ನಾಮ ಜೇಸಿ ತೇಚಿತು ಹೋಸಿ ಅಂತ ಏನಂತಾರ. ಹಂಗೇನಪ್ಪ ಅಂದ್ರೆ ನಾವು ದೇವ್ರಂದ್ರೆ ದೇವ್ರಾಗ್ತೀವಿ, ದೇವ್ರಿಲ್ಲ ಅಂದ್ರೆ ಇಲ್ಲ ಆಗ್ತೀವಿ. ನಾವು ದೇವರೇ ಇಲ್ಲ, ಆತ್ಮನೇ ಇಲ್ಲ ಅಂತ ನಾವು ಹೊಂಟು ಬಿಟ್ರೆ ನಾವು ಆ ನಾಸ್ತಿಕರಾದರೂ ಕೂಡ ಇರುವಂಥ ನಮ್ಮ ಆತ್ಮನನ್ನು ನಾವು ಮರಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮೊಳಗಿರ್ತಕ್ಕಂಥ ಚೈತನ್ಯದ ಕಡೆ ಲಕ್ಷ್ಯ ಕೊಟ್ಟು ಚೈತನ್ಯವನ್ನ ನಮ್ಮ ಕಂಟ್ರೋಲ್ನಾಗ ಇಟ್ಟುಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಂಡು ನಾವು ಸುಖಿಗಳಾಗ್ಲಿಕ್ಕೆ ಬರ್ತದ, ಶಾಂತಿಯನ್ನು ಬಯಸ್ಲಿಕ್ಕೆ ಬರ್ತದ. ಅದರಿಂದ ಮಾತ್ರ ಸಾಧ್ಯ. ಅದನ್ನ ನಾವು ತಂದುಕೊಳ್ಳಲಿಕ್ಕೆ ನಮ್ಮ ಜೀವನದೊಳಗೆ ಏನದ, ರಾಜಕೀಯವಾಗಲಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಲಿ, ಧಾರ್ಮಿಕವಾಗಲಿ ಯಾವ ಜೀವನಗಳದಾವ ಆ ಜೀವನಗಳೊಳಗ ನಾವು ಕಲುಷಿತಮಯ ಯಾಕೆ ಮಾಡ್ತೀವಿ ಅಂದ್ರೆ ಆಶೆ ಅಮಿಷೆ ಸ್ವಾರ್ಥಕ್ಕೆ ಬಿದ್ದು ಅವನ್ನೆಲ್ಲ ಕಲುಷಿತ ಮಾಡಿ ಏನಪ್ಪಾ ನಮ್ಮ ಪರಿಸರವನ್ನ, ಪರ್ಯಾವರಣವನ್ನ, ನಮ್ಮ ಸುತ್ತಮುತ್ತಲ ರೀತಿ ನೀತಿ ವಿವಾದಗಳನ್ನೆಲ್ಲ ಏನಪ್ಪಾ ಮೋಸ ವಂಚನೆ ಈ ರೀತಿಯೊಳಗೆ ನಾವು ಮಾಡ್ಲಿಕ್ಕೆ ಶುರುವಾಗಿಬಿಟ್ರೆ ಇವತ್ತು ಸಮಾಜ ಕೆಡ್ತದ. ಕೆಟ್ಟ ಸಮಾಜದೊಳಗೆ ಸುಖಿ ಆಗ್ಬೇಕು ಅನ್ನೋದು ಕನಸಿನ ಮಾತಾಗ್ತದೆ. ಅದಕ್ಕೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಶುದ್ಧ ಆದ್ರೆ ಜಗತ್ತನ ಶುದ್ಧ ಆಕತಿ ಅಂತ ತಿಳ್ಕೊಂಡು ವ್ಯಕ್ತಿಯಿಂದ ಹಿಡ್ಕೊಂಡು ಸಮಾಜ, ದೇಶ, ಜಗತ್ತಿನವರೆಗೆ ಇವತ್ತು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ತರಬೇಕಾಗಿತ್ತಂದ್ರ ಆ ವ್ಯಕ್ತಿಯ ಮನಸ್ಸು ಶುದ್ಧ ಆಗಿಬಿಟ್ರೆ ಎಲ್ಲವೂ ಶುದ್ಧ ಆಗ್ತದ. ಅಂತ ಮನಸ್ಸಿನ ಶುದ್ಧೀಕರಣ ನಮ್ಮೊಳಗ ನಾವು ಅರಿವಿಗೆ ತಂದುಕೊಂಡು ಮಾಡಿದ್ದೆ ಆದ್ರೆ ನಾವು ಸುಖಿಗಳಾಗಬಹುದು. ಆ ದಿಶೆಯೊಳಗ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಗುರಿ ಮುಟ್ಟಿಸ್ತಕ್ಕಂಥ ಸದ್ಗುರುಗಳು ಸಿಗ್ತಾರೆ. ಆ ಸದ್ಗುರುಗಳ ಆಜ್ಞಾದ ಪ್ರಕಾರ ನಾವು ನಡ್ಕೊಂಡದ್ದೇ ಆದ್ರೆ ನಾವು ಗುರಿ ಮುಟ್ಟೇ ತೀರ್ತೀವಿ ಅನ್ನೋದನ್ನ ಅರಿವಿಗೆ ತಂದುಕೊಳ್ಬೇಕಾದ ವಿಷಯ. ವಿಶ್ವ ಶಾಂತಿಗಾಗಿ ನಾವೇನು ಈಗಾಗಲೇ ನಾವು ಹೇಳಿದ ಪ್ರಕಾರ ಇವತ್ತು ಪ್ರತಿಯೊಬ್ಬ ಮಾನವನಿಗೆ ತನ್ನ ಬಗ್ಗೆ ಅರಿವು ಇರ್ಬೇಕು, ತನ್ನ ಸ್ವರೂಪದ ಬಗ್ಗೆ ಅರಿವು ಇರ್ಬೇಕು, ತನ್ನ ಬಾಳುವ ಬಗ್ಗೆ ಅರಿವು ಇರ್ಬೇಕು, ತನ್ನ ಜೀವನದ ಬಗ್ಗೆ ಅರಿವು ಇರಬೇಕು. ಆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಈ ಸೃಷ್ಟಿಯೊಳಗೆ ಸಿಗತಕ್ಕಂಥ ಸಂಪತ್ತಾಗಲಿ, ಅಧಿಕಾರ ಆಗಲಿ, ಅಂತಸ್ತಾಗಲಿ, ದ್ರವ್ಯಗಳಾಗಲಿ ಏನೆಲ್ಲ ಇದ್ದುದನ್ನ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಎಷ್ಟು ನಾ ಸದ್ಬಳಕೆ ಮಾಡ್ಕೊಳ್ಳೋವನಿ. 1000 ಚೀಲ ಕಾಳು ಇಟ್ಕೊಂಡು ನಾ ತಿನ್ನೋದು ವರ್ಷದೊಳಗೆ 1-2 ಚೀಲ. ಆದ್ರೆ ಆಶೆಗೆ ಬಿದ್ದು ನನಗ ಬೇಕಪ್ಪ ಅಂತ ತಿಳ್ಕೊಂಡು ಆಶೆಗೆ ಬಿದ್ದು ನಾವೇನು ಹೋರಾಟ ನಡೆಸಿವಲ್ಲ, ಸಂಪತ್ತಿಗಾಗಿ, ಅಧಿಕಾರಕ್ಕಾಗಿ, ಆಶೆ ಅಮಿಷೆಗಾಗಿ ನಾವು ಇಂದ್ರಿಯ ಸುಖಕ್ಕಾಗಿ ಏನು ಬಡ್ಕೊಳಕ್ ಹತ್ತೀವಲ್ಲ, ಅದರಿಂದ ಶಾಂತಿ ಕೆಟ್ಟದ. ಈ ಶಾಂತಿಯನ್ನು ಸುಧಾರಣೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಮ್ಮನ್ನ ನಾವು ತಿದ್ದುಕೊಂಡು ಬಿಟ್ರೆ ನಾವು ತನ್ನಿಂದ ತಾನ ನನ್ನೊಳಗ ಶಾಂತಿ ಅಳವಡಿತಂದ್ರ ಜಗತ್ತಿಗೇನೆ ಶಾಂತಿ ನಾವು ಕೊಡ್ಲಿಕ್ಕೆ ಸಾಧ್ಯದ. ಆ ದಿಶೆಯೊಳಗ ವಿಶ್ವದೊಳಗೆ ಇರ್ತಕ್ಕಂಥ ಎಲ್ಲಾ ಮಾನವರು ಅರಿತುಕೊಂಡು ತಮಗೆ ಎಷ್ಟದ ಹಾಸಿಗೆ ಇದ್ದಟ್ಟು ಕಾಲು ಚಾಚಬೇಕು, ಜೀವನ ನಡೆಸಲಿಕ್ಕೆ ಬೇಕಾಗಿತ್ತು ಅಟ್ಟ ವಾಪರಿಸಬೇಕು. ಆ ದಿಶೆಯೊಳಗೆ ಇವತ್ತ ನಾವು ಅನುವ್ರತ ಇಂಥ ಆಂದೋಲನವನ್ನು ಕೈಕೊಂಡು ಇವತ್ತ ಪ್ರತಿಯೊಬ್ಬ ಮಾನವ ತನ್ನ ಇತಿಮಿತಿ ಸ್ಥಿತಿಗತಿಯನ್ನ ಅರ್ಥ ಮಾಡಿಕೊಂಡು ತನ್ನ ಜೀವನವನ್ನ ಈ ಸಮಾಜಕ್ಕಾಗಲಿ, ದೇಶಕ್ಕಾಗಲಿ ಎಲ್ಲಿಗೂ ಮುಂದೆ ಹತ್ತಲ್ದಂಗ ಇವತ್ತ ನಮ್ಮ ಸಮಾಜದ ಸಂಪತ್ತನ್ನ, ಭೂಮಿ ಸೀಮೆಗಳನ್ನ, ಅಧಿಕಾರ ಅಂತಸ್ತುಗಳನ್ನ ಸ್ವಾರ್ಥಕ್ಕೆ ಬಿದ್ದು ಎಳೆದಾಡಿ ಬಡದಾಡಿ ಸ್ವೇಚ್ಛಾಚಾರಿಗಳಾಗಿ ಮೋಸ ವಂಚನೆ ಮಾಡಿ ನಾವು ಬದುಕ್ತೀವಪ್ಪ ಅಂತಂದ್ರ ಇದರಿಂದನ ಸಮಾಜದೊಳಗೆ ಹೆಸರು ಕೆಟ್ಟದ, ಇದರಿಂದನ ಶಾಂತಿ ಕೆಟ್ಟದ, ಇದರಿಂದನ ಮಾನವರು ಹೊಡೆದಾಟ ಬಡದಾಟ ಕೊಲೆ ಸುಲಿಗೆ ಯುದ್ಧಗಳು ನಡೆದಾವ. ಇದನ್ನ ಏನಾದರೂ ಬ್ರೇಕ್ ಹಾಕ್ಬೇಕಾಗಿತ್ತು ಅಂದ್ರೆ ವಿಶ್ವ ಶಾಂತಿಯನ್ನ ತರಬೇಕಾಗಿತ್ತು ಅಂದ್ರೆ ಇವತ್ತ ಪ್ರತಿಯೊಬ್ಬ ಮಾನವ ಅವನ ಜೀವನ ಶುದ್ಧ ಆಗ್ಬೇಕು. ಅವನ ಜೀವನ ಶುದ್ಧ ಆಗ್ಬೇಕಾದ್ರೆ ಅವನ ಮನಸ್ಸು ಶುದ್ಧ ಆಗ್ಬೇಕು. ಮನಸ್ಸು ಶುದ್ಧ ಆದ್ಮೇಲೆ ಚಿತ್ ಶುದ್ಧ ಆಕತಿ. ಚಿತ್ ಶುದ್ಧ ಆದ್ಮೇಲೆ ಅವ ಸುಂದರವಾದಂತ ಬದುಕನ್ನ ಕಟ್ಟಿಕೊಳ್ಳಿಕ್ ಸಾಧ್ಯದ. ಇತಿಮಿತಿಯೊಳಗೆ ಸಂಪತ್ತನ್ನಾಗಲಿ ಏನು ಪ್ರಾಕೃತಿಕವಾಗಿ ಸಿಗತಕ್ಕಂತ ಸಂಪನ್ಮೂಲಗಳನ್ನಾಗಲಿ ಸರಿಯಾದ ರೀತಿಯೊಳಗ ಬಳಸಿಕೊಂಡು ಮತ್ತೊಬ್ರು ಬದುಕಬೇಕು, ನಾನು ಬದುಕಬೇಕು. ಆ ದಿಶೆಯೊಳಗೆ ಜೇರಕರ್ತ ಎಲ್ಲರೂ ತಿಳ್ಕೊಂಡದ್ದೇ ಆದ್ರೆ ಯಾರಿಗ್ಯಾರು ಮೋಸ ಮಾಡಕ್ ಬರುದಿಲ್ಲ, ಯಾರಿಗ್ಯಾರು ವಂಚನೆ ಮಾಡಕ್ ಬರುದಿಲ್ಲ, ಯಾರ ತಮ್ಮನ್ನು ತಾವು ತೃಪ್ತಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಬರ್ತದಪ್ಪ ಅನ್ನೋದನ್ನು ಸಾಧಿಸಿ ತೋರಿಸುವುದನ್ನ ಮಾನವ ಜನಾಂಗದ ಜೀವನದ ಮಾನವೀಯ ಮೌಲ್ಯಗಳನ್ನ ಕಾಪಾಡುವಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯದ. ಆ ದಿಶೆಯೊಳಗೆ ಇವತ್ತ ಮಾನವರೆಲ್ಲರೂ ವಿಶ್ವ ಶಾಂತಿಗಾಗಿ ನಾವೇನಾದ್ರೂ ಪ್ರಯತ್ನ ಮಾಡ್ತಿದ್ದಂದ್ರೆ
ನಮ್ಮ ಆತ್ಮ ತೃಪ್ತಿಯನ್ನ ಮಾಡಿಕೊಳ್ತಕ್ಕಂಥ ಆತ್ಮ ಸಾಕ್ಷಾತ್ಕಾರ ಆತ್ಮಜ್ಞಾನದ ಮೇಲೆ ಈ ಜೀವನವನ್ನು ರೂಪಿಸ್ಕೊಳ್ತೀವಿ ಅಂತ ಮುನ್ನಡೆದಿದ್ದೆ ಆದ್ರೆ ವಿಶ್ವಕ್ಕೆ ನಾವು ಶಾಂತಿಯನ್ನು ತರಬಹುದು. ಧನ್ಯವಾದ. ಧನ್ಯವಾದ.